ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಶಾಲ್ವನ ಮುಕ್ತಿಯ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಶ್ರೀಕೃಷ್ಣನ ಜೊತೆಗೆ ಯುದ್ಧ ಮಾಡುತ್ತಿದ್ದಂತಹ ಶಾಲ್ವನು ತಾನು ಇನ್ನೇನು ಸೋಲುತ್ತೇನೆ ಎಂದು ತಿಳಿದಾಗ ಮಾಯಾಯುದ್ಧವನ್ನು ಪ್ರಾರಂಭಿಸಿದನು. ತಾನು ತೋರಿಸಿದ ಮಾಯಾರೂಪಗಳಿಂದ ಶ್ರೀಕೃಷ್ಣನಿಗೆ ದಿಗ್ಭ್ರಮೆಯಾಗಿದೆ ಎಂದು ಭಾವಿಸಿದ ಶಾಲ್ವನು ಉತ್ಸಾಹಗೊಂಡು ಭಗವಂತನ ಮೇಲೆ ಬಾಣಗಳ ಸುರಿಮಳೆಯನ್ನು ಸುರಿಸಿ ಇನ್ನೂ ಹೆಚ್ಚಿನ ಶಕ್ತಿ ಚೈತನ್ಯಗಳಿಂದ ಆಕ್ರಮಣ ಮಾಡಲು ಪ್ರಾರಂಭಿಸಿದನು. ಆದರೆ ಶಾಲ್ವನ ಉತ್ಸಾಹವನ್ನು ಬೆಂಕಿಯಲ್ಲಿ ಬೀಳುವ ಪತಂಗಗಳ ವೇಗವಾದ ಮುನ್ನಡೆಗೆ ಹೋಲಿಸಬಹುದು. ಅರಿವಿಗೆ ಮೀರಿದ ಶಕ್ತಿಯಿಂದ ಶ್ರೀಕೃಷ್ಣನು ಬಾಣಗಳಿಂದ ಹೊಡೆದು ಶಾಲ್ವನನ್ನು ಗಾಯಗೊಳಿಸಿದನು. ಅವನ ಕವಚ, ಬಿಲ್ಲು ಮತ್ತು ಕಿರೀಟ ಎಲ್ಲವೂ ಚೂರುಚೂರಾದವು. ಕೃಷ್ಣನ ಗದೆಯ ಒಂದು ಪ್ರಬಲ ಹೊಡೆತಕ್ಕೆ ಶಾಲ್ವನ ಅಸಾಧಾರಣ ವಿಮಾನವು ಚೂರುಚೂರಾಗಿ ಸಮುದ್ರದಲ್ಲಿ ಬಿದ್ದಿತು. ಶಾಲ್ವನು ಬಹು ಎಚ್ಚರಿಕೆಯಿಂದ ಇದ್ದನು. ವಿಮಾನದ ಜೊತೆಗೆ ಸಮುದ್ರಕ್ಕೆ ಉರುಳುವ ಬದಲು ಹೇಗೋ ನೆಲಕ್ಕೆ ಹಾರಿದನು. ಮತ್ತೆ ಅವನು ಶ್ರೀಕೃಷ್ಣನ ಕಡೆಗೆ ನುಗ್ಗಿದನು. ತನ್ನ ಗದೆಯಿಂದ ಶ್ರೀಕೃಷ್ಣನ ಮೇಲೆ ಆಕ್ರಮಣ ಮಾಡಲು ಶಾಲ್ವನು ಅವನ ಕಡೆಗೆ ಓಡಿದಾಗ ಶ್ರೀಕೃಷ್ಣನು ಅವನ ತೋಳನ್ನು ಕತ್ತರಿಸಿದನು. ಅದು ಗದೆಯೊಡನೆ ನೆಲಕ್ಕೆ ಬಿದ್ದಿತು. ಕಡೆಗೆ ಅವನನ್ನು ಕೊಲ್ಲಲು ನಿರ್ಧರಿಸಿ ಪ್ರಭುವು ತನ್ನ ಅದ್ಭುತ ಚಕ್ರವನ್ನು ಕೈಗೆತ್ತಿಕೊಂಡನು. ಪ್ರಳಯ ಕಾಲದ ಪ್ರಕಾಶಮಾನ ಸೂರ್ಯನಂತೆ ಅದು ಪ್ರಜ್ವಲಿಸುತ್ತಿತ್ತು. ಶಾಲ್ವನನ್ನು ಕೊಲ್ಲಲು ತನ್ನ ಚಕ್ರವನ್ನು ಹಿಡಿದು ಶ್ರೀಕೃಷ್ಣನು ಎದ್ದು ನಿಂತಾಗ ಅವನು ಬೆಟ್ಟದ ಮೇಲೆ ಉದಯಿಸುತ್ತಿರುವ ಕೆಂಪು ಸೂರ್ಯನಂತೆ ಕಂಡನು. ಕೃಷ್ಣನು ಶಾಲ್ವನ ತಲೆಯನ್ನು ಕತ್ತರಿಸಿದನು. ತಲೆಯು ಕರ್ಣಾಭರಣ ಮತ್ತು ಕಿರೀಟಗಳೊಂದಿಗೆ ನೆಲಕ್ಕೆ ಬಿದ್ದಿತು. ಹೀಗೆ ಸ್ವರ್ಗದ ಅರಸನಾದ ಇಂದ್ರನು ವೃತ್ರಾಸುರನನ್ನು ಕೊಂದಂತೆಯೇ ಶ್ರೀಕೃಷ್ಣನು ಶಾಲ್ವನನ್ನು ಕೊಂದನು. ಶಾಲ್ವನನ್ನು ಕೊಂದಾಗ ಅವನ ಸೈನಿಕರು, ಅನುಯಾಯಿಗಳು ಅಯ್ಯೋ ಎಂದು ಕೂಗಿಕೊಳ್ಳಲು ಪ್ರಾರಂಭಿಸಿದರು. ಶಾಲ್ವನ ಕಡೆಯವರು ಹೀಗೆ ಕೂಗಿಕೊಳ್ಳುತ್ತಿದ್ದಾಗ ಸ್ವರ್ಗಲೋಕದ ದೇವತೆಗಳು ಶ್ರೀಕೃಷ್ಣನ ಮೇಲೆ ಹೂಮಳೆಯನ್ನು ಸುರಿಸಿ, ನಗಾರಿಗಳನ್ನು ಬಾರಿಸಿ, ಕಹಳೆಗಳನ್ನು ಊದಿ ಅವನ ವಿಜಯವನ್ನು ಸಾರಿದರು. ಆ ಕ್ಷಣದಲ್ಲಿಯೇ ದಂತವಕ್ರನಂತಹ ಶಿಶುಪಾಲನ ಇತರ ಸ್ನೇಹಿತರು ಶಿಶುಪಾಲನ ಸಾವಿನ ಮುಯ್ಯಿ ತೀರಿಸಿಕೊಳ್ಳಲು ಶ್ರೀಕೃಷ್ಣನೊಡನೆ ಹೋರಾಡಲು ಅಲ್ಲಿಗೆ ಬಂದರು. ದಂತವಕ್ರನು ಶ್ರೀಕೃಷ್ಣನ ಮುಂದೆ ನಿಂತಾಗ ಬಹಳ ಕೋಪಗೊಂಡಿದ್ದನು. ಶಿಶುಪಾಲ, ಶಾಲ್ವ ಮತ್ತು ಪೌಂಡ್ರನ ಸಾವಿನ ನಂತರ ದಂತವಕ್ರನೆಂಬ ಮೂರ್ಖ ರಾಕ್ಷಸ ದೊರೆಯು ಶ್ರೀಕೃಷ್ಣನನ್ನು ಕೊಲ್ಲಲು ಬಯಸಿದನು. ಅವನ ಮನಸ್ಸು ಎಷ್ಟು ಅಲ್ಲೋಲ ಕಲ್ಲೋಲವಾಗಿತ್ತೆಂದರೆ ಶಸ್ತ್ರಾಸ್ತ್ರಗಳು ಇಲ್ಲದೆ, ರಥವೂ ಸಹ ಇಲ್ಲದೆ ತಾನೇ ರಣಭೂಮಿಗೆ ಬಂದನು. ಅವನ ಒಂದೇ ಒಂದು ಆಯುಧವೆಂದರೆ ಬೆಂಕಿಯುಂಡೆಯಾಗಿದ್ದ ಅವನ ಕೋಪ. ಅವನ ಕೈಯಲ್ಲಿ ಒಂದು ಗದೆ ಮಾತ್ರ ಇತ್ತು. ಆದರೂ ಅವನು ಎಷ್ಟು ಬಲಶಾಲಿ ಎಂದರೆ ಅವನು ನಡೆದಾಗ ಭೂಮಿಯು ನಡುಗುವುದು ಎಲ್ಲರಿಗೂ ಅನುಭವಕ್ಕೆ ಬರುತ್ತಿತ್ತು. ಬಹುದೊಡ್ಡ ವೀರನಂತೆ ಅವನು ಬರುತ್ತಿರುವುದನ್ನು ನೋಡಿ ಶ್ರೀಕೃಷ್ಣನು ಕೂಡಲೇ ತನ್ನ ರಥದಿಂದ ಇಳಿದನು. ಏಕೆಂದರೆ ಯುದ್ಧ ನೀತಿಯಂತೆ ಯುದ್ಧವು ಸಮಾನರಾದ ಇಬ್ಬರ ನಡುವೆ ನಡೆಯಬೇಕು. ದಂತವಕ್ರನು ಏಕಾಂಗಿಯಾಗಿದ್ದ ಮತ್ತು ಗದೆಯೊಂದೇ ಅವನ ಶಸ್ತ್ರ ಎಂದು ತಿಳಿದಾಗ ಶ್ರೀಕೃಷ್ಣನು ಹಾಗೆಯೇ ಅವನನ್ನು ಎದುರಿಸಿ ತನ್ನ ಕೈಯಲ್ಲಿ ಒಂದು ಗದೆಯನ್ನು ತೆಗೆದುಕೊಂಡು ಹೋರಾಟಕ್ಕೆ ಸಿದ್ಧನಾದನು. ಕೃಷ್ಣನು ದಂತವಕ್ರನ ಮುಂದೆ ಕಾಣಿಸಿಕೊಂಡಾಗ ಸಮುದ್ರ ತೀರವು ದೊಡ್ಡ ರಭಸದ ಅಲೆಗಳನ್ನು ತಡೆಯುವಂತೆ ಶ್ರೀಕೃಷ್ಣನು ರಭಸದಿಂದ ಬರುತ್ತಿದ್ದ ದಂತವಕ್ರನನ್ನು ತಡೆದನು. ಆ ಹೊತ್ತಿನಲ್ಲಿ ಖರೂಷ ರಾಜ್ಯದ ದೊರೆಯಾದ ದಂತವಕ್ರನು ತನ್ನ ಗದೆಯನ್ನು ಹಿಡಿದು ದೃಢವಾಗಿ ನಿಂತು ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು: ಕೃಷ್ಣ, ನಾವು ಮುಖಾಮುಖಿಯಾಗುತ್ತಿರುವುದು ಬಹಳ ಸಂತೋಷದ ಮತ್ತು ಸುಯೋಗದ ಅವಕಾಶ. ಏನೇ ಆಗಲಿ, ನೀನು ನನ್ನ ನಿರಂತರ ನಂಟ. ನಾನು ನಿನ್ನನ್ನು ಹೀಗೆ ಕೊಲ್ಲಬಾರದು. ಆದರೆ ದುರದೃಷ್ಟದಿಂದ ನನ್ನ ಸ್ನೇಹಿತ ಶಾಲ್ವನನ್ನು ಕೊಂದು ನೀನು ದೊಡ್ಡ ತಪ್ಪನ್ನು ಮಾಡಿದ್ದೀಯೆ. ಅಲ್ಲದೆ ನನ್ನ ಸ್ನೇಹಿತನನ್ನು ಕೊಂದು ನಿನಗೆ ತೃಪ್ತಿಯಿಲ್ಲ. ನೀನು ನನ್ನನ್ನೂ ಕೊಲ್ಲಲು ಬಯಸುತ್ತೀಯೇ ಎಂದು ನನಗೆ ಗೊತ್ತು. ಈ ನಿನ್ನ ಸಂಕಲ್ಪದ ಕಾರಣದಿಂದ ನನ್ನ ಗದೆಯಿಂದ ನಿನ್ನನ್ನು ಚೂರು ಚೂರು ಮಾಡಿ ಕೊಲ್ಲಬೇಕು. ಕೃಷ್ಣ, ನೀನು ನನ್ನ ನಂಟನಾದರೂ ನೀನು ಮೂರ್ಖ. ನೀನು ನಮ್ಮ ಅತ್ಯಂತ ದೊಡ್ಡ ಶತ್ರು. ಆದ್ದರಿಂದ ತನ್ನ ದೇಹದ ಮೇಲಿನ ಕುರುವನ್ನು ಮನುಷ್ಯನು ಶಸ್ತ್ರಚಿಕಿತ್ಸೆಯಿಂದ ತೆಗೆದುಹಾಕುವಂತೆ ನಾನು ಈಗ ನಿನ್ನನ್ನು ಕೊಲ್ಲಬೇಕಾಗಿದೆ. ನಾನು ಯಾವಾಗಲೂ ನನ್ನ ಸ್ನೇಹಿತರಿಗೆ ಕೃತಜ್ಞ. ಆದ್ದರಿಂದ ನನ್ನ ಗೆಳೆಯ ಶಾಲ್ವನಿಗೆ ನಾನು ಬಹುಕೃತಜ್ಞ. ನಿನ್ನನ್ನು ಕೊಂದರೆ ಮಾತ್ರ ನಾನು ಅವನ ಋಣವನ್ನು ತೀರಿಸಬಲ್ಲೆ. ಆನೆಯ ಮಾವುತನು ತನ್ನ ಅಂಕುಶದಿಂದ ತಿವಿದು ಅದನ್ನು ನಿಯಂತ್ರಿಸುವಂತೆ
ದಂತವಕ್ರನು ತನ್ನ ಬಲವಾದ ಮಾತುಗಳಿಂದ ಶ್ರೀಕೃಷ್ಣನನ್ನು ನಿಯಂತ್ರಿಸಲು ಪ್ರಯತ್ನಿಸಿದನು. ತನ್ನ ನಿಂದನೆಯ ಮಾತುಗಳನ್ನು ಮುಗಿಸಿ ಅವನು ತನ್ನ ಗದೆಯಿಂದ ಶ್ರೀಕೃಷ್ಣನ ತಲೆಗೆ ಪೆಟ್ಟು ಕೊಟ್ಟು ಸಿಂಹದಂತೆ ಗರ್ಜಿಸಿದನು. ದಂತವಕ್ರನು ಬಲವಾದ ಹೊಡೆತವನ್ನು ಹೊಡೆದರೂ ಶ್ರೀಕೃಷ್ಣನು ಒಂದು ಅಂಗುಲವೂ ಕದಲಲಿಲ್ಲ. ಅವನಿಗೆ ನೋವು ಆಗಲಿಲ್ಲ. ಕೌಮೋದಕಿ ಗದೆಯನ್ನು ತೆಗೆದುಕೊಂಡು ಬಹುಕೌಶಲದಿಂದ ಚಲಿಸಿ ಶ್ರೀಕೃಷ್ಣನು ದಂತವಕ್ರನ ಎದೆಗೆ ಎಂತಹ ಪೆಟ್ಟನ್ನು ಕೊಟ್ಟನೆಂದರೆ ದಂತವಕ್ರನ ಹೃದಯವು ಎರಡಾಗಿ ಒಡೆಯಿತು. ಇದರ ಪರಿಣಾಮವಾಗಿ ದಂತವಕ್ರನು ರಕ್ತವನ್ನು ಕಾರಿಕೊಂಡನು. ಅವನ ಕೂದಲು ಕೆದರಿತು ಮತ್ತು ಅವನು ಕೈಕಾಲುಗಳನ್ನು ಅಗಲಿಸಿಕೊಂಡು ನೆಲಕ್ಕೆ ಬಿದ್ದನು. ಕೆಲವೇ ನಿಮಿಷಗಳಲ್ಲಿ ಉಳಿದಿದ್ದುದು ನೆಲದ ಮೇಲೆ ದಂತವಕ್ರನ ಹೆಣವೊಂದೇ. ಶಿಶುಪಾಲನ ಸಾವಿನ ಸಮಯದಲ್ಲಾದಂತೆ ಅಲ್ಲಿದ್ದ ಎಲ್ಲರ ಎದುರಿಗೆ ಆಧ್ಯಾತ್ಮಿಕ ಪ್ರಕಾಶದ ಒಂದು ಸಣ್ಣ ಕಣವು ರಾಕ್ಷಸನ ದೇಹದಿಂದ ಹೊರಕ್ಕೆ ಬಂದು ಆಶ್ಚರ್ಯಕರವಾದ ರೀತಿಯಲ್ಲಿ ಶ್ರೀಕೃಷ್ಣನ ದೇಹದಲ್ಲಿ ಲೀನವಾಯಿತು. ದಂತವಕ್ರನಿಗೆ ವಿಧೂರಥ ಎಂಬ ಸಹೋದರನಿದ್ದನು. ದಂತವಕ್ರನ ಸಾವಿನಿಂದ ಅವನಿಗೆ ತಡೆಯಲಾರದಷ್ಟು ದುಃಖವಾಯಿತು. ದುಃಖ ಮತ್ತು ಕೋಪಗಳಿಂದ ವಿಧೂರಥನು ಭಾರವಾಗಿ ಉಸಿರು ಬಿಡುತ್ತಿದ್ದನು. ತನ್ನ ಸೋದರನ ಸಾವಿಗೆ ಛಲ ತೀರಿಸಿಕೊಳ್ಳಲು ಕೈಯಲ್ಲಿ ಕತ್ತಿಯನ್ನು ಗುರಾಣಿಯನ್ನು ಹಿಡಿದು ಶ್ರೀಕೃಷ್ಣನ ಮುಂದೆ ಕಾಣಿಸಿಕೊಂಡನು. ತನ್ನ ಕತ್ತಿಯಿಂದ ಹೊಡೆಯಲು ಅವಕಾಶಕ್ಕಾಗಿ ವಿಧೂರಥನು ಕಾಯುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಂಡ ಶ್ರೀಕೃಷ್ಣನು ಕತ್ತಿಯಂತೆ ಹರಿತವಾಗಿದ್ದ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದನು. ತಡಮಾಡದೆ ಕಿರೀಟ, ಕಿವಿಯ ಆಭರಣಗಳನ್ನು ಧರಿಸಿದ್ದ ವಿಧೂರಥನ ತಲೆಯನ್ನು ಕತ್ತರಿಸಿದನು. ಹೀಗೆ ಶಾಲ್ವನನ್ನು ಕೊಂದು ಅವನ ಅಸಾಧಾರಣ ವಿಮಾನವನ್ನು ನಾಶ ಮಾಡಿ ಅನಂತರ ದಂತವಕ್ರ ಮತ್ತು ವಿಧೂರಥರನ್ನು ಕೊಂದು ಶ್ರೀಕೃಷ್ಣನು ದ್ವಾರಕಾನಗರವನ್ನು ಪ್ರವೇಶಿಸಿದನು. ಕೃಷ್ಣನ ವಿನಃ ಬೇರೆ ಯಾರಿಗೂ ಈ ಮಹಾವೀರರನ್ನು ಕೊಲ್ಲಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಸ್ವರ್ಗಲೋಕದ ದೇವತೆಗಳು, ಭೂಲೋಕದ ಜನರು ಅವನ ಮಹಿಮೆಗಳನ್ನು ಹೊಗಳಿದರು. ಮಹರ್ಷಿಗಳು, ವಿರಕ್ತರು, ಸಿದ್ಧ ಮತ್ತು ಗಂಧರ್ವ ಲೋಕದ ನಿವಾಸಿಗಳು, ವಿದ್ಯಾಧರರು, ವಾಸುಕಿ ಮತ್ತು ಮಹಾನಾಗರು, ಅಪ್ಸರೆಯರು, ಪಿತೃಲೋಕದ ನಿವಾಸಿಗಳು, ಯಕ್ಷರು, ಕಿನ್ನರರು, ಚಾರಣರು ಎಲ್ಲರೂ ಅವನ ಮೇಲೆ ಪುಷ್ಪವೃಷ್ಟಿ ಮಾಡಿ ಅವನ ವಿಜಯದ ಗೀತಗಳನ್ನು ಸಂಭ್ರಮದಿಂದ ಹಾಡಿದರು. ಇಡೀ ನಗರವನ್ನು ಹಬ್ಬದಂತೆ ಸಿಂಗರಿಸಿ ದ್ವಾರಕೆಯ ಜನರೆಲ್ಲರೂ ಉತ್ಸವವನ್ನು ಮಾಡಿದರು. ಶ್ರೀಕೃಷ್ಣನು ನಗರದಲ್ಲಿ ಹೋದಾಗ ವೃಷ್ಣಿವಂಶದ ಜನ ಮತ್ತು ಯದುವಂಶದ ವೀರರು ಬಹು ಗೌರವದಿಂದ ಅವನ ಹಿಂದೆ ನಡೆದರು. ಇವು ಶ್ರೀಕೃಷ್ಣನ ಅಲೌಕಿಕ ಲೀಲೆಗಳಲ್ಲಿ ಕೆಲವು. ಅವನು ಎಲ್ಲ ನಿಗೂಢ ಶಕ್ತಿಯ ಒಡೆಯ, ಎಲ್ಲ ಬ್ರಹ್ಮಾಂಡಗಳ ಪ್ರಭು. ಪ್ರಾಣಿಗಳಂತೆ ಬುದ್ಧಿಹೀನರಾದ ಕೆಲವೊಮ್ಮೆ ಶ್ರೀಕೃಷ್ಣನು ಸೋತನೆಂದು ಭಾವಿಸುತ್ತಾರೆ. ಆದರೆ ವಾಸ್ತವವಾಗಿ ಅವನು ದೇವೋತ್ತಮ ಪರಮಪುರುಷ. ಅವನನ್ನು ಯಾರೂ ಸೋಲಿಸಲಾರರು. ಅವನು ಸದಾ ಎಲ್ಲರ ಮೇಲೆಯೂ ವಿಜಯವನ್ನು ಸಾಧಿಸುತ್ತಾನೆ. ಒಮ್ಮೆ ಬಲರಾಮನಿಗೆ ಕುರುವಂಶದ 2 ಪರಸ್ಪರ ವಿರೋಧಿ ಪಕ್ಷಗಳ ನಡುವೆ ಯುದ್ಧಕ್ಕೆ ಏರ್ಪಾಡಾಗುತ್ತಿದೆ ಎಂದು ತಿಳಿದುಬಂತು. ಒಂದು ಪಕ್ಷಕ್ಕೆ ದುರ್ಯೋಧನನು ನಾಯಕ, ಇನ್ನೊಂದು ಪಕ್ಷಕ್ಕೆ ಪಾಂಡವರು ನಾಯಕರು. ಅವನಿಗೆ ಇದು ಇಷ್ಟವಾಗಲಿಲ್ಲ ಮತ್ತು ಅವನು ಯುದ್ಧವನ್ನು ನಿಲ್ಲಿಸಲು ಮಧ್ಯಸ್ಥಿಕೆ ಮಾಡಲು ಪ್ರಯತ್ನಿಸಿದ. ಆದರೆ ಅದು ಅಸಂಭವ ಎಂದು ತಿಳಿದು ತಾನು ಯಾವ ಪಕ್ಷವನ್ನೂ ಸೇರದೆ ತೀರ್ಥಯಾತ್ರೆ ಮಾಡುವುದಾಗಿ ಕಾರಣವನ್ನು ಹೇಳಿ ದ್ವಾರಕಾನಗರವನ್ನು ಬಿಟ್ಟು ಅವನು ಪ್ರಭಾಸ ಕ್ಷೇತ್ರ ಎನ್ನುವ ಯಾತ್ರಾಸ್ಥಳಕ್ಕೆ ಹೋದನು. ಅಲ್ಲಿ ಸ್ನಾನ ಮಾಡಿ ಅಲ್ಲಿನ ಬ್ರಾಹ್ಮಣರನ್ನು ತೃಪ್ತಿಪಡಿಸಿ ವೈದಿಕ ವಿಧಿಗಳಿಗೆ ಅನುಗುಣವಾಗಿ ದೇವತೆಗಳು, ಪಿತೃಗಳು, ಮಹರ್ಷಿಗಳು ಮತ್ತು ಒಟ್ಟಿನಲ್ಲಿ ಎಲ್ಲ ಜನರಿಗೆ ತರ್ಪಣವನ್ನು ನೀಡಿದನು. ವೈದಿಕ ಪದ್ಧತಿಯಲ್ಲಿ ಯಾತ್ರಾಸ್ಥಳಗಳಿಗೆ ಹೋಗುವ ರೀತಿ ಇದು. ಇದರ ನಂತರ ಗೌರವಾನ್ವಿತ ಬ್ರಾಹ್ಮಣರೊಂದಿಗೆ ಅವನು ಸರಸ್ವತೀ ನದಿಯ ತೀರದಲ್ಲಿದ್ದ ಹಲವು ಸ್ಥಳಗಳಿಗೆ ಭೇಟಿ ಕೊಡಲು ನಿರ್ಧರಿಸಿದನು. ಪೃಥೂದಕ, ಬಿಂದುಸರ, ತ್ರಿತಕೂಪ, ಸುದರ್ಶನ ತೀರ್ಥ, ವಿಶಾಲ ತೀರ್ಥ, ಬ್ರಹ್ಮತೀರ್ಥ ಮತ್ತು ಚಕ್ರತೀರ್ಥಗಳಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟನು. ಸರಸ್ವತೀ ನದಿಯ ಪೂರ್ವ ತೀರದ ಎಲ್ಲ ಪುಣ್ಯಕ್ಷೇತ್ರಗಳಿಗೂ ಹೋದನು. ಇದಾದ ನಂತರ ಯಮುನಾ ನದಿ ಮತ್ತು ಗಂಗಾ ನದಿಗಳ ತೀರದಲ್ಲಿರುವ ಪ್ರಮುಖ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟನು. ಹೀಗೆ ಅವನು ಪ್ರವಾಸ ಮಾಡುತ್ತಾ ನೈಮಿಷಾರಣ್ಯ ಎನ್ನುವ ಪುಣ್ಯಕ್ಷೇತ್ರಕ್ಕೆ ಬಂದನು. ಪವಿತ್ರ ಕ್ಷೇತ್ರವಾದ ನೈಮಿಷಾರಣ್ಯವು ಭಾರತದಲ್ಲಿ ಇಂದೂ ಇದೆ. ಪ್ರಾಚೀನ ಕಾಲದಲ್ಲಿ ಮುಖ್ಯವಾಗಿ ಆಧ್ಯಾತ್ಮಿಕ ಬದುಕು ಮತ್ತು ಆತ್ಮಸಾಕ್ಷಾತ್ಕಾರಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಮಹರ್ಷಿಗಳು, ಸಾಧುಸಂತರು ಇಲ್ಲಿ ಸೇರುತ್ತಿದ್ದರು. ಬಲರಾಮನು ಆ ಸ್ಥಳಕ್ಕೆ ಬಂದಾಗ ಹಲವರು ಮಹಾತ್ಮರ ದೊಡ್ಡ ಸಭೆಯು ಒಂದು ಶ್ರೇಷ್ಠ ಯಜ್ಞವನ್ನು ನಡೆಸುತ್ತಿತ್ತು. ಇಂತಹ ಸಭೆಗಳು ಸಾವಿರಾರು ವರ್ಷಗಳ ಕಾಲ ನಡೆಯುವಂತೆ ಯೋಜನೆ ಮಾಡಲಾಗುತ್ತಿತ್ತು.
ಬಲರಾಮನು ಆಗಮಿಸಿದಾಗ ಸಭೆಯಲ್ಲಿದ್ದ ಮಹರ್ಷಿಗಳು, ವಿರಕ್ತರು, ಬ್ರಾಹ್ಮಣರು ಮತ್ತು ವಿದ್ವಾಂಸರು ಎಲ್ಲರೂ ಕೂಡಲೇ ತಮ್ಮ ಪೀಠಗಳಿಂದ ಎದ್ದು ನಿಂತು ಅವನನ್ನು ಬಹಳ ಗೌರವದಿಂದ ಬರಮಾಡಿಕೊಂಡರು. ನೈಮಿಷಾರಣ್ಯದ ಮಹರ್ಷಿಗಳು ಬಲರಾಮನನ್ನು ಯಾವ ರೀತಿಯಾಗಿ ಸತ್ಕರಿಸಿದರು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.